ಹೇಗಂದ್ರೆ ಒಂದು ದೊಡ್ಡ ಕಾಡಿತ್ತು. ಆ ಕಾಡಿನ ಮಧ್ಯದಲ್ಲಿ ಒಂದು ಚಿಕ್ಕದು ಒಂದು ಮನೆ ಇತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಕೆ ವ್ಲಾಗ್ಸ್. ಸೊ ತುಂಬ ದಿವಸ ಆಯಿತು ಯಾವುದೋ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ ಫಸ್ಟ್ ಆಫ್ ಆಲ್. ಸೊ ಈಗ ವಿಡಿಯೋಸ್ ಎಲ್ಲ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ತುಂಬ ದಿನಗಳೇ ಆಗೋಯ್ತು. ಸೊ ತುಂಬ ದಿವಸ ಗ್ಯಾಪ್ ಆದರೆ ಯೂಟ್ಯೂಬ್ ಏನು ಮಾಡುತ್ತೆ, ಆ ವಿಡಿಯೋಗಳನ್ನು ಮಾನಿಟೈಸೇಷನ್ನು ಸದ್ಯಕ್ಕೆ ಹೋಲ್ಡ್ ಮಾಡುತ್ತೆ. ಹಾಗೆ ವಿಡಿಯೋಗಳು ಮಾನಿಟೈಸ್ ಆಗೋದಿಲ್ಲ. ಸೊ ಹಾಗೆ ನಾನೇನು ಮಾಡಿದ್ದೀನಿ, ಅದು ಮೆಸೇಜ್ ನೋಡಾದ್ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಒಂದು ನಿಮ್ಮ ಮುಂದೆ ಒಂದು ಮೈಕ್ ತೊಗೊಂಡು ಬಂದಿದ್ದೀನಿ. ಸೊ ಅದೇ ಒಂದು ವೈರ್ಲೆಸ್ ಮೈಕು. ನನ್ನ ಹತ್ರ ಸುಮಾರು ಒಂದು 3-4 ಮೈಕ್ಗಳಿದೆ. ಚಿಕ್ಕದೊಂದು ವಯರ್ ಮೈಕು, ಆಮೇಲೆ ಬೋಯಾದೊಂದು ಮೈಕು, ಆಮೇಲೆ ಇನ್ನೊಂದು ಲಾಂಗ್ ವಯರ್ದೊಂದು ಮೈಕ್ ಇತ್ತು. ಸೊ ಎಲ್ಲ ವಯರ್ಡ್ ಮೈಕೇನೆ. ಸೊ ಇದರಲ್ಲಿ ಏನಪ್ಪ ತೊಂದರೆ ಏನಂದರೆ, ಸುಮಾರು ಒಂದು ಎಡವಟ್ಟು ಕೂಡ ಆಗೋಗಿತ್ತು. ಎಕ್ಸಾಂಪಲ್ ಹೇಳೋದಾದರೆ, ನಾನು ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಮೀನುಗಾರರ ಲೈಫ್ ಸ್ಟೋರಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಏನು ಮಾಡಿದ್ದೆ, ಬೋಟಲ್ಲೆಲ್ಲ ಹತ್ತಿ ಅವ್ರನ್ನ ಒಂದು ಕಡೆ ಕೂರಿಸಿ ಅವ್ರನ್ನ ಇಂಟ್ರಾಕ್ಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಇಟ್ಟು ಅದಕ್ಕೆ ಲಾಂಗ್ ಒಂದು ವಯರ್ ಇತ್ತು ಮೈಕು, ಅದನ್ನ ಕನೆಕ್ಟ್ ಮಾಡಿ ಹಾಗೇನು ಮಾಡಿದೆ, ಎಳೆದು ಅವ್ರ ಶರ್ಟ್ಗೆ ಹೀಗೆ ಹಾಕಿದ್ದೆ. ಸೊ ಒಂದು 15 ಮಿನಿಟ್ಸು ರೆಕಾರ್ಡಿಂಗ್ ಎಲ್ಲ ಆಯಿತು. ಅವ್ರ ಸ್ಟೋರೀಸ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಆಮೇಲೆ ನಾನು ನೋಡಿದೆ, ಅದು ಮೈಕಲ್ಲಿ ರೆಕಾರ್ಡೇ ಆಗಿಲ್ಲ. ಸೊ ಹೇಗೆ ಅಂತಂದರೆ, ಅದು ಕನೆಕ್ಟರ್ ಏನಿದೆಯಲ್ಲ, ಲೈಟಾಗಿ ಅವರು ಎಳೆಯುವಾಗ ಒಂಚೂರು ಸ್ವಲ್ಪ ಆಚೆ ಬಂದಿತ್ತು. ಹಾಗಾಗಿ ಮೊಬೈಲು ಕೂಡ ಅದು ವಾಯ್ಸ್ ರೆಕಾರ್ಡ್ ಆಗಿಲ್ಲ, ಮೈಕ್ ಥ್ರೂನು ವಾಯ್ಸ್ ರೆಕಾರ್ಡ್ ಆಗಿರಲಿಲ್ಲ. ಹಾಗಾಗಿ 15 ನಿಮಿಷ ಸ್ಟೋರಿ ಕಂಪ್ಲೀಟ್ಲಿ ಮ್ಯೂಟ್ ಇತ್ತು. ವಿಡಿಯೋ ಇತ್ತು, ಬಟ್ ವಾಯ್ಸ್ ಏನೂ ಇರಲಿಲ್ಲ. ಹಾಗಾಗಿ ಅದು ಎಡಿಟಿಂಗಲ್ಲಿ ಅದನ್ನು ಕಂಪ್ಲೀಟಾಗಿ ಕಟ್ ಮಾಡಬೇಕಾಗಿತ್ತು. ಒಳ್ಳೊಳ್ಳೆ ಸ್ಟೋರಿ ಇತ್ತು ಅದರಲ್ಲಿ. ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು, ನನಗೆ ಲರ್ನಿಂಗ್ ಅಂತ ಹೇಳ್ಬೋದು. ಮೈಕ್ ತುಂಬಾ ಇಂಪಾರ್ಟೆಂಟು. ಸೊ ನೀವೊಂದು ಯಾವುದೇ ಮೂವಿ ನೋಡಬೇಕಾದ್ರೆ ಎಷ್ಟು ಇಮೇಜಸ್ಸು ವಿಡಿಯೋ ಇಂಪಾರ್ಟೆಂಟು, ಅಷ್ಟೇ ಆಡಿಯೋ ಕೂಡ ತುಂಬ ಇಂಪಾರ್ಟೆಂಟು. ಇಲ್ಲಾಂದರೆ ಆ ಮಜಾ ಅದರಲ್ಲಿ ಇರೋದೇ ಇಲ್ಲ. ಹಾಗೆ ಸೊ ಇದನ್ನೆಲ್ಲ ಇತ್ತೀಚೆಗೆಲ್ಲ ಅಪ್ಡೇಟ್ ಮಾಡೋಣ ಅಂದ್ಕೊಂಡು ನಾನೇನು ಮಾಡಿದೆ, ಒಂದು ವೈರ್ಲೆಸ್ ಮೈಕ್ನ ಆರ್ಡರ್ ಮಾಡಿದ್ದೀನಿ. ಸೊ ಅದು ನಿಮಗೆ ಇವತ್ತು ತೋರಿಸ್ತೀನಿ. ವಯರ್ ಮೈಕ್ ಎಲ್ಲ ಹಾಕಿ ಬೋರ್ ಆಯಿತು. ಈಗ ಒಂದು ವೈರ್ಲೆಸ್ ಮೈಕ್ನ ಆರ್ಡರ್ ಮಾಡಿದ್ದೀನಿ. ಸೊ ಅದೇ ಇದು ಮೈಕು, ವೈರ್ಲೆಸ್ ಮೈಕು. ಸೊ ಗ್ರಾನಿರೋ ಅಂತ ಹೇಳ್ಬಿಟ್ಟು ಮೈಕ್ ಇದು, ವೈರ್ಲೆಸ್ಸು. ಇದರಲ್ಲಿ 2 ಸೆಟ್ಗಳು ಬರುತ್ತೆ. ಸೊ ಈ ಥರದ್ದು. ಸೊ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ. ಸೊ ಇದು ನಿಮಗೆ ತೋರಿಸ್ತೀನಿ ಬನ್ನಿ. ಇದರಲ್ಲಿ 2 ಮೈಕ್ ಬರುತ್ತೆ. ಒಂದು ರಿಸೀವರ್ ಬರುತ್ತೆ, ನಿಮ್ಮ ಮೊಬೈಲ್ಗೆ ಆರಾಮಾಗಿ ಕನೆಕ್ಟ್ ಮಾಡ್ಬೋದು. ಹಾಗೆ ಅದಕ್ಕೆ ಚಾರ್ಜಿಂಗ್ ಕೇಬಲ್ ಕೂಡ ಬರುತ್ತೆ. ಸೊ 1 ಇಯರ್ ವಾರಂಟಿ ಜೊತೆಗೆ ಸೊ ಈ ಮೈಕ್ ಬರುತ್ತೆ. ಆಲ್ಮೋಸ್ಟ್ 3 ಲೆವೆಲ್ಸು ಈ ಮೈಕ್ ಇದೆ. ಫಸ್ಟು ನಾರ್ಮಲ್ಲು, ಸೊ ಈಗ ನಾನು ಮಾತಾಡ್ತಿದ್ದೀನಲ್ಲ, ಮತ್ತು ನೆಕ್ಸ್ಟ್ ನೀವು ವಾಯ್ಸ್ ಕ್ಯಾನ್ಸಲೇಷನ್ 2nd ಆ್ಯಂಡ್ 3rd ಹೋಗ್ಬೋದು. ಇಲ್ಲ ಟ್ರಾಫಿಕ್ಕು, ಹೊರಗಡೆ ತುಂಬ ಗಾಳಿ ಇದ್ದಾಗ ಆ 3rd ಲೆವೆಲ್ಗೆ ನೀವು ಜಸ್ಟ್ ಡಬಲ್ ಪ್ರೆಸ್ ಮಾಡಿದ್ರೆ ಸಾಕು. ಸೊ ಅದು 3rd ಲೆವೆಲ್ಗೆ ವಾಯ್ಸ್ ಕ್ಯಾನ್ಸಲೇಷನ್, ನಾಯ್ಸ್ ಕ್ಯಾನ್ಸಲೇಷನ್ನು, ವಿಂಡ್ ಕ್ಯಾನ್ಸಲೇಷನ್ನು ಆಪ್ಷನ್ ಸಿಗುತ್ತೆ. ಬನ್ನಿ ಇದನ್ನು ನೋಡೋಣ. ಗ್ರಾನಿರೋ ವೈರ್ಲೆಸ್ ಮೈಕ್ರೋಫೋನು ನೋಡಿ, ಬನ್ನಿ ಓಪನ್ ಮಾಡುವ. ಸೊ ಇದು 1 ಇಯರ್ ವಾರಂಟಿ ನೋಡಿ. ಇದು 1 ಇಯರ್ ವಾರಂಟಿ ಕಾರ್ಡು ಬಿಡೋಣ. ಇದು ಒಂದು ಚಿಕ್ಕದು ಮ್ಯಾನ್ಯಲ್ ಇದೆ. ಸೊ ಇದು 2 ವೈರ್ಲೆಸ್ ಮೈಕ್. ಇದು ಅಡಾಪ್ಟರು, ಮೈಕ್ ಅಡಾಪ್ಟರ್. ಸೊ ಇದರಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಯಾವ್ಯಾವುದು ಪಾರ್ಟ್ಸ್ ಅಂತ ಹೇಳ್ಬಿಟ್ಟು. ಈ ಥರ ಮೊಬೈಲ್ಗೆ ಕನೆಕ್ಟ್ ಮಾಡಿ ಇದನ್ನು ನೀವು ಡೈರೆಕ್ಟಾಗಿ ಒಂದು ಕ್ಲಿಕ್ ಮಾಡಿದ್ರೆ ಸಾಕು. ಅದೇನಾಗುತ್ತೆ, ಗ್ರೀನ್ ಲೈಟ್ ಬಂತು ಅಂದರೆ ಆನ್ ಆಗಿದೆ ಅಂತ ಅರ್ಥ. ಸೊ ಇದು ಒಂದು ಮೈಕು. ಈಗ ನಾನು ಇನ್ನೊಂದು ಮೈಕು ಹಾಕ್ಕೊಂಡಿದ್ದೀನಿ, ಕಾಲರ್ಗೆ ಏನಿದೆಯಲ್ಲ ಅದು. ಸೊ ಅದರದ್ದು ಇನ್ನೊಂದು ಪಾರ್ಟ್ ಇದು. ಸೊ ಇದರಲ್ಲಿ ಕ್ಲಿಪ್ಸ್ ಕೊಟ್ಟಿದ್ದಾರೆ. ಈ ಥರ ಕ್ಲಿಪ್ಸ್ ಹಾಕಿ ಇದನ್ನು ಕಾಲರ್ಗೆ ಹಾಕೋಬೋದು. ಇದೇನಿದೆಯಲ್ಲ, ಇದು ಚಾರ್ಜಿಂಗ್. ಸೊ ಇದು ಚಾರ್ಜಿಂಗ್ ಹೇಗೆ ಮಾಡೋದಪ್ಪ ಅಂತಂದರೆ, ಒಂದು ನೀವು ಡೈರೆಕ್ಟಾಗಿ ನಿಮ್ಮದು ಚಾರ್ಜಿಂಗ್ದು
ಅಡಾಪ್ಟರ್ ಬರೋದಲ್ಲ ಅದಕ್ಕೆ ಹಾಕಿ ಸೊ ಎರಡನ್ನ ಎಟ್ ಎ ಟೈಮ್ ಚಾರ್ಜ್ ಮಾಡ್ಬೋದು. ಇದು ಈ ಥರ ಇದೆ ನೋಡಿ, ಚಿಕ್ಕದಾಗಿದೆ, ಚೆನ್ನಾಗಿದೆ. ಇದನ್ನು ಬೇಕಿದ್ರೆ ಈಗ ನಾನು ಆನ್ ಮಾಡೋದಾದರೆ ಇಲ್ಲಿ ಅದರದ್ದು ಬಟನ್ ಇದೆ. ಇದನ್ನು ಪ್ರೆಸ್ ಮಾಡಿ ಹಿಡಿದ್ರೆ ಸ್ಟಾರ್ಟ್ ಆಯಿತು. ಈ ಥರ ನೋಡಿ, ಇದು ಈ ಥರದ್ದು ಕನೆಕ್ಟ್ ಮಾಡೋದು ಹೇಗೆಂದರೆ ಇದು ಸಿ ಪಿನ್ ಇದೆ. ಓಕೆ, ಸಿ ಪಿನ್ನಿಂದ ಈ ಥರ ರಿಸೀವರ್ ಇದಿಲ್ಲಿ ಕನೆಕ್ಟ್ ಆಯಿತು. ಆಮೇಲೆ ಮೈಕ್ 1 ಬಟನ್ ಇದೆ, ಇದು ಆನ್ ಆಯಿತು. ಆ್ಯಂಡ್ ಮೈಕ್ 2 ಇಲ್ಲೊಂದು ಬಟನ್ ಇದೆ, ಎಸ್ ಆನ್ ಆಗಿದೆ. ಸೊ ಇದು ಸ್ಟಾರ್ಟಿಂಗ್ ಒಂದು ಸುಮಾರು 1-2 ಅವರ್ಸ್ ಆದರೂ ಚಾರ್ಜ್ ಮಾಡಬೇಕು. ಆಮೇಲೆ ಇದು ಈಸಿಯಾಗಿ ಯೂಸ್ ಮಾಡ್ಬೋದು. ಓಕೆ, ಇದು ಕನೆಕ್ಟ್ ಆಗಿದೆ. ಇದನ್ನು ಸೌಂಡ್ ಟೆಸ್ಟ್ ಮಾಡೋಣ ಬನ್ನಿ. ಸೊ ಇದನ್ನು ಮೈಕ್ ಟೆಸ್ಟ್ ಮಾಡೋಣ. ಸೊ ಎರಡೂ ಮೈಕ್ ಜೊತೆಗೆ, ಸೊ ಒಂದು ಮೈಕು ಇಲ್ಲಿ ಕನೆಕ್ಟೆಡ್ ಇದೆ, ಸೊ ಇನ್ನೊಂದು ಮೈಕ್ ಜೊತೆಗೆ ಕನೆಕ್ಟ್ ಮಾಡಿ ನೋಡೋಣ ಅಂತೆ. ಸೊ ಇಲ್ಲಿ ನಮ್ಮ ಜೊತೆಗೆ ಒಬ್ಬರು ಸೌಂಡು ಟೆಸ್ಟ್ ಇಂಜಿನಿಯರ್ ಇದ್ದಾರೆ. ಸೊ ಪ್ಲೀಸ್ ಬನ್ನಿ ಸರ್. ಸೊ ಇವರು ಕೃಷ್ಣ ಅಂತ, ಸುಮಾರು ಕೆಲವು ವಿಡಿಯೋಗಳಲ್ಲೆಲ್ಲ ನೋಡಿರ್ಬೋದು, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಹಾಯ್ ಸರ್, ನಮಸ್ತೆ, ವೆಲ್ಕಮ್ ಟು ಟೆಸ್ಟಿಂಗ್ ಮೈಕ್ ಟೆಸ್ಟಿಂಗ್ ಪ್ರೋಗ್ರಾಮ್. ಸೊ ಈಗ ಮೈಕ್ ಟೆಸ್ಟ್ ಮಾಡ್ತಾರೆ, ಮಾತಾಡಿ. ಎಂಥದಾಯ್ತು, ಬರೀ ನಗೋದೆ. ಮೈಕ್ ಟೆಸ್ಟ್ ಮಾಡಿ ಅಂತ ಕರೆದಿದ್ದಮ್ಮ, ಎಂತ ಮಾಡ್ತಾ ಇದ್ರೆ? ಬನ್ನಿ ಕೂತ್ಕೊಳ್ಳಿ. ಕೃಷ್ಣ ಅವರೇ, ನಿಮ್ಮ ಬಗ್ಗೆ ಹೇಳಿ ಸ್ವಲ್ಪ. ಏನ್ ಮಾಡ್ತಿದ್ದೀರಾ ನೀವು? ಯಾವ ಕ್ಲಾಸು? ಇಲ್ಲಿ ಕ್ಲಾಸ್ ಬಗ್ಗೆ ಎಲ್ಲ ಇದಿಲ್ಲ, ಏನಿಲ್ಲ, ಇಲ್ಲೆಲ್ಲ ಕ್ಲಾಸ್ ಬಗ್ಗೆ ಕೇಳೋದಿಲ್ಲ. ಹೌದಾ? ಭಯಂಕರ ಮಾರ್ರೆ. ಸೊ ಈಗ ಮೈಕ್ ಬಗ್ಗೆ ಮಾತಾಡೋಣ. ಸೊ ನೀವು ಸ್ವಲ್ಪ ಮೈಕ್ ಟೆಸ್ಟ್ ಮಾಡಿ. ಸೊ ಎರಡು ಒಟ್ಟಿಗೆ ಮೈಕ್ ಕನೆಕ್ಟ್ ಮಾಡಿದೀವಿ. ಸೊ ಮೈಕ್ ಟೆಸ್ಟ್ ಮಾಡಿ ಒಂದು ಹಾಗೆ. ಮೈಕ್ ಟೆಸ್ಟ್ ಅಂತ ಹೇಳ್ಬೋದು, ಮೈಕ್ ಟೆಸ್ಟ್ 1 2 3 ಅಂತ ಹೇಳ್ಬೋದು. ಸೊ ಇದು 3 ಲೆವೆಲ್ಸ್ ಅಲ್ಲಿ ಬರ್ತದೆ. ಒಂದು 3ನೇ ಲೆವೆಲ್ ಅತಿ ಒಳ್ಳೆದಾಗಿದೆ, ಅಂದ್ರೆ ನೀವು ಎಲ್ಲಿ ಹೋದ್ರೂ ಯೂಸ್ ಮಾಡಬಹುದು. ಆ ಲೆವೆಲ್ ಏನಂದ್ರೆ ಗೊತ್ತಾ, ವಿಂಡ್ ಎಲ್ಲಾದ್ರೂ ಅಷ್ಟು ಬಿರುಗಾಳಿ ಇರ್ತದೆ, ಟ್ರಾಫಿಕ್ ಸೌಂಡ್ ಅದು ಯಾವ್ದು ಕೂಡ ಇದ್ರೊಳಗೆ ರೆಕಾರ್ಡ್ ಆಗೋದಿಲ್ಲ. ಮತ್ತೆ ನಾವು ಮಾತಾಡೋದೇನೆ ಇದ್ರೊಳಗೆ ರೆಕಾರ್ಡ್ ಆಗುತ್ತೆ. ಸೂಪರ್. ನೋಡಿದ್ರಲ್ಲ, ನಾಯ್ಸ್ ಕ್ಯಾನ್ಸಲ್ ಅನ್ನ ಡಿಫೈನ್ ಮಾಡಿ ಹೇಳಿದ್ರು ಕೃಷ್ಣ ಅವರು. ಸೊ ಇದನ್ನ ಸ್ವಲ್ಪ ಡಿಸ್ಟೆನ್ಸ್ ನ ಚೆಕ್ ಮಾಡೋಣ. ಬೇಕಿದ್ರೆ ಒಂದು ರೂಮ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಕವರ್ ಆಗುತ್ತೆ ನಾವು ಚೆಕ್ ಮಾಡೋಣ. ಮಿನಿಮಮ್ ಅಂದ್ರೆ ಒಂದು 100 ಮೀಟರ್ಸ್ ವರೆಗೂ ಆರಾಮಾಗಿ ಕ್ಯಾಪ್ಚರ್ ಆಗುತ್ತೆ. ಸೊ ಯಾವುದು ಮಧ್ಯದಲ್ಲಿ ವಾಲ್ ಇಲ್ಲದೆ ಇದ್ರೆ, ಯಾವುದು ಅಬ್ಸ್ಟಕಲ್ ಇಲ್ಲದಿದ್ರೆ ಆರಾಮಾಗಿ ಕ್ಯಾಪ್ಚರ್ ಆಗುತ್ತೆ. ಸೊ ನೀವೆಲ್ಲಾದ್ರೂ ಹಿಂದ್ಗಡೆ ಮಾನ್ಯುಮೆಂಟು ಅಥವಾ ಪ್ಲೇಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಈ ಮೈಕ್ ತುಂಬಾನೇ ಯೂಸ್ ಆಗುತ್ತೆ. ಸೊ ಈಗ ನಾವು ಒಂದು ರೂಮ್ ಕಾರ್ನರ್ ಇಂದ ಇನ್ನೊಂದು ರೂಮ್ ಕಾರ್ನರ್ಗೆ ಹಾಗೆ ಜಸ್ಟ್ ಟೆಸ್ಟ್ ಮಾಡೋಣ, ಡಿಸ್ಟೆನ್ಸ್ ಎಷ್ಟಾಗುತ್ತೆ ಅಂತ, ಡಿಸ್ಟೆನ್ಸ್ ಅಲ್ಲಿ ಹೇಗೆ ವಾಯ್ಸ್ ಕೇಳಿಸುತ್ತೆ ಅಂತ, ವಿತ್ ವಿತೌಟ್ ಮೈಕ್. ಈಗ ನಿಧಾನಕ್ಕೆ ಏನಾದ್ರು ಹೇಳು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಕೆ ಫೈನ್. ಈಗ ನೀನು ಹಿಂದೆ ಹೋಗು, ಸೋಫಾ ಮೇಲೆ ಕೂತ್ಕೋ. ಓಕೆ, ಈಗ ಅದನ್ನೇ ಆರಾಮಾಗಿ ನಿಧಾನಕ್ಕೆ ಹೇಳು, ಪರವಾಗಿಲ್ಲ. ಓಕೆ ಗುಡ್. ಇವಾಗ ಬಾ, ವಿತ್ ಮೈಕ್ ಇರು, ಮೈಕ್ನ ಹಾಕ್ತೀನಿ ಇರು. ಭಗವತೆ ವಾಸುದೇವಾಯ ನಮಃ. ಓಕೆ, ಮತ್ತೆ ಸೋಫಾ ಮೇಲೆ ಕೂತ್ಕೋ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಕೆ ಗುಡ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸೊ ಈ ಮೈಕ್ ಹೇಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ವಿತೌಟ್ ಮೈಕು ವಿತ್ ಮೈಕು. ಅದು ಇಷ್ಟು ಮಿನಿಮಮ್ ಅಂತೂ ಇಷ್ಟು ಹೋಗೇ ಹೋಗುತ್ತೆ, ಅರೌಂಡ್ 100 ಮೀಟರ್ಸ್ ಅಂತ ಹೇಳ್ತಾರೆ. ಒಂದು ರೂಮ್ನ ಜಸ್ಟ್ ಗೇಜ್ ಮಾಡಿದ್ದೀವಿ ನಾವು. ಸೊ ಇಷ್ಟು ಒಬ್ಬ
ಯೂಟ್ಯೂಬರ್ಗೆ ಒಬ್ಬ ಬ್ಲಾಗರ್ಗೆ ಸಫಿಷಿಯೆಂಟ್ ಆಗುತ್ತೆ. ಫ್ರೀ ಆಗಿ ಅವನು ವಿತೌಟ್ ವೈರ್ ಇಲ್ಲದೆ ಮಾತಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಒಂದೂರಲ್ಲಿ ಇದರಲ್ಲಿ ಮೂರನೇ ಆಪ್ಷನ್ ಏನಂತಂದ್ರೆ ಲಾಂಗ್ ಪ್ರೆಸ್. 3 ಸಲಿ ಪ್ರೆಸ್ ಮಾಡಿದಾಗ ರಿವರ್ಬ್ ಮೋಡ್ ಅಲ್ಲಿ ಹೋಗುತ್ತೆ. ರಿವರ್ಬ್ ಮೋಡ್ ಅಂತಂದ್ರೆ ಅದನ್ನ ಎಕೋ ಆಗಿ ತೋರಿಸುತ್ತೆ. ಸೊ ಇದನ್ನ ಸ್ಟೋರಿ ಹೇಳೋದು ಅಥವಾ ಸಿಂಗಿಂಗ್ ಅಲ್ಲಿ ಯೂಸ್ ಮಾಡ್ಬೋದು. ಹೇಗಂದ್ರೆ ಒಂದು ದೊಡ್ಡ ಕಾಡಿತ್ತು. ಆ ಕಾಡಿನ ಮಧ್ಯದಲ್ಲಿ ಒಂದು ಚಿಕ್ಕದು ಒಂದು ಮನೆ ಇತ್ತು. ಆ ಮನೆಯಲ್ಲಿ ಸೊ ಈ ತರ ಒಂದು ಸ್ಟೋರಿನ ಕ್ರಿಯೇಟ್ ಮಾಡಿ ಅದನ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೇಳ್ಬೋದು. ಸೊ ಅದೇ ಒಂದು ರಿವರ್ಬ್ ಮೋಡು. ಸೊ 3 ಕ್ಲಿಕ್ ಮಾಡಿದ್ರೆ ಸಾಕು ಇದು ಚೇಂಜ್ ಆಗುತ್ತೆ. ಈಗ ಸೊ ನೋಡಿದ್ರಲ್ಲ, ಸೊ ಈ ಒಂದು ಮೈಕ್ ಹೇಗೆ ಕೆಲಸ ಮಾಡುತ್ತೆ ಅಂತ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ಮೈಕು. ಜಾಸ್ತಿ ಏನಿಲ್ಲ, ಅರೌಂಡ್ 800 ರುಪೀಸ್ ಇದು ಅಮೆಝಾನ್ ಅಲ್ಲಿ ಸಿಗುತ್ತೆ. ಬೇಕಿದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನ ನಮ್ಗೆ ತಿಳಿಸಿ. ಹಾಗೆ ಗೆಸ್ಟ್ ಕೂಡ ಕೇಳ್ತಾರಂತೆ, ಬನ್ನಿ ಹೇಳಿ. ಈ ವಿಡಿಯೋಗೆ 3 ಲ್ಯಾಕ್ ಲೈಕ್ಸ್ ಆಗ್ಬೇಕು ಮತ್ತೆ 3000 ಮಿಲಿಯನ್ ಕಮೆಂಟ್ಸ್ ಆಗ್ಬೇಕು. ಸೊ 3 lakhs ಗೆ ಎಷ್ಟು ಸೊನ್ನೆ ಬರುತ್ತೆ ಗೊತ್ತಾ ನಿಂಗೆ? 10. ದೇವ್ರೆ, 3 lakhs ಗೆ 10 ಸೊನ್ನೆ ಬರೋದಿಲ್ಲ, 5 ಸೊನ್ನೆ ಬರುತ್ತೆ. ಸೊ ಕೃಷ್ಣ ಅವರು ಈಗ ಎಷ್ಟು ಸೊನ್ನೆ ಬರುತ್ತೆ ಅಂತ ಕೌಂಟ್ ಮಾಡ್ತಾರೆ. ಸೊ ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಬೈ ಬೈ, ಓಕೆ, ಗುಡ್ ಬೈ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸೊ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.